ಹೊಸ ವಿವಾದವನ್ನ ಹುಟ್ಟುಹಾಕಿದ್ರ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಡುವುದರ ಮುಖಾಂತರ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನ ಗೆದ್ರೆ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ. ಈ ಮಾತನ್ನು ಬೇರೆ ಯಾರು ಹೇಳಿಲ್ಲ. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ನೆನ್ನೆಯ ಒಂದು ಕಾರ್ಯಕ್ರಮದಲ್ಲಿ ಹೇಳಿರೋ ಮಾತಿದು. ಹೊಸ ವಿವಾದವನ್ನ ಹುಟ್ಟಾಕ್ತಾ ಈ ಮಾತು ಅನ್ನುವ ಪ್ರಶ್ನೆ ಇದೆ. ಆದ್ರೆ ಸಿದ್ದು ಡಿಕೆ ಮಧ್ಯ 2.5 ವರ್ಷದ ಅಧಿಕಾರ ಹಂಚಿಕೆ ಸೂತ್ರ ಆಗಿದ್ಯಾ? ಯಾಕೆ ಇಲ್ಲಾಂದ್ರೆ ಯಾಕಿಂತ ಮಾತು ಬರ್ತಾ ಇತ್ತು? 5 ವರ್ಷ ಇವರೇ ಮುಂದುವರಿತಾರೆ, ಎಲೆಕ್ಷನ್ ಅಲ್ಲಿ ಜಾಸ್ತಿ ಮತ ಅಂದ್ರೆ ಸೀಟ್ಗಳನ್ನು ಗೆದ್ರೆ ಅನ್ನೋ ಹೇಳಿಕೆ ಯಾಕೆ ಬಂತು? ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಬಾಯಿ ಬಿಡದ ಗುಟ್ಟು ಯತೀಂದ್ರ ಮಾತಿನಿಂದ ರಟ್ಟಾಯ್ತಾ? ಇಲ್ಲಿಂದ ಕಾಯ್ಕೊ ಬಂದಂತಹ ಗುಟ್ಟು ಈಗ ರಟ್ಟಾಯ್ತಾ? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತಿನ ಮರ್ಮ ಏನು? ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇಲ್ಲಿ ತನಕ ತಣ್ಣಗಾಗಿದ್ದ ಕಿಡಿಯನ್ನ ಮತ್ತೆ ಹೊಚ್ಚಿದ್ರು ಅಂತನಾ, ಅಥವಾ ಇಡೀ ಕಾಂಗ್ರೆಸ್ ಪಕ್ಷ ಇಲ್ಲಿ ತನಕ ಗುಟ್ಟ ಕಾಪಾಡ್ಕೊ ಬಂದಂತಹ ವಿಚಾರವನ್ನ ರಟ್ಟು ಮಾಡಿದ್ರು ಅಂತನಾ, ಅಥವಾ ಇದು ಕೂಡ ಒಂದು ಎಲೆಕ್ಷನ್ ಸ್ಟ್ರಾಟಜಿನ? ಏನ್ ಹೇಳ್ಬೋದು ಇದಕ್ಕೆ? ವಿದ್ಯಾ, ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ನಲ್ಲಿ ಈ ಬಾರಿ ಸಿಎಂ ಆಯ್ಕೆ ಅಷ್ಟು ಸರಳವಾಗಿ ಇರಲಿಲ್ಲ. DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅನ್ನುವ ರೀತಿಯಲ್ಲಿ ನಡೆದಂಥ ಫೈಟ್ನಲ್ಲಿ ಒಂದಷ್ಟು ಮಾತುಕತೆಗಳೋ ಸಂಧಾನವೋ ಅಥವಾ ಒಂದು ಸಂಧಾನ ಸೂತ್ರದ ಮೂಲಕವೋ ಒಂದು ಫಾರ್ಮುಲಾದ ಮೂಲಕವೋ ಸಿಎಂ ಆಯ್ಕೆ ನಡೆದಂತೆ ಕಾಣಿಸ್ತಾ ಇದೆ. ಅದು ಬಹುತೇಕ ಎಲ್ಲ ಕಾಂಗ್ರೆಸ್ ನಾಯಕರುಗಳು ಗೊತ್ತಿರುವಂಥ ಒಂದು ರೀತಿಯ ಓಪನ್ ಸೀಕ್ರೆಟ್ ಅದು. ಹಾಗಾಗಿ ಸಿಎಂ ಬದಲಾವಣೆ ಅಥವಾ 50-50 ಫಾರ್ಮುಲಾ 2.5 ವರ್ಷ ಅದೇನು ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಹೇಳ್ತಾ ಇಲ್ಲ. ಈ ಎಲ್ಲ ಬೆಳವಣಿಗೆಗಳ ನಡುವೆ 2.5 ವರ್ಷದ ಅವಧಿ ಅಂತ ಕಾಂಗ್ರೆಸ್ ನಾಯಕರುಗಳೇ ಚರ್ಚೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನ ನಿಂತರೆ ಯಾವುದೇ ಅಡೆತಡೆ ಇಲ್ಲದೆ 5 ವರ್ಷ ಸಿಎಂ ಆಗಿರ್ತಾರೆ ತಂದೆ ಅಂತ ಹೇಳುವ ಮೂಲಕವಾಗಿ ಹೊಸ ವಿವಾದವನ್ನು ಹುಟ್ಟಿ ಹಾಕಿದ್ರ. ಯಾಕಂದರೆ ಅವತ್ತು ಸಿಎಂ ಆಯ್ಕೆಯ ಸಂದರ್ಭದಲ್ಲಿ ಚುನಾವಣೆಯ ಗೆಲುವಿನ ಮಾನದಂಡಕ್ಕಿಂತ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆದ್ದರೆ ಸಿದ್ದರಾಮಯ್ಯ ನೀವು ಮುಂದುವರಿಬಹುದು ಅಂತ ಏನಾದರೂ ಹೈಕಮಾಂಡ್ ನಾಯಕರು ಹೇಳಿದ್ರಾ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಆದರೆ ಆ ಬಗ್ಗೆ ಚರ್ಚೆ ನಡೆದಿರಲಿಕ್ಕೆ ಇದು ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿಬರ್ತಿರೋ ಚರ್ಚೆ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಇವತ್ತು ಹೇಳಿದಂಥ ಹೇಳಿಕೆ ಇವತ್ತೂ ಅದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಲೋಕಸಭೆ ಚುನಾವಣಾ ಫಲಿತಾಂಶದ ನಂತರವೂ ಕೂಡ ಅದು ಚರ್ಚೆಗೆ ಗ್ರಾಸ ಆಗುತ್ತೆ. ಯಾಕಂದರೆ ಅವತ್ತು ಹೆಚ್ಚು ಸ್ಥಾನ ಬಂದರೆ ಒಂದು ರೀತಿಯ ಚರ್ಚೆ, ಹೆಚ್ಚು ಸ್ಥಾನ ಬರಲಿಲ್ಲ ಅಂದರೆ ಇನ್ನೊಂದು ರೀತಿಯ ಚರ್ಚೆಗೆ ಇದೇ ಮಾತು ಕಾರಣ ಆದರೂ ಆಗಬಹುದು. ವಿದ್ಯಾ, ನಿಜ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಸುಕೇಶ್. ಸದ್ಯ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ದಂತೆ ಚುನಾವಣೆಗಿಂತ ಮುಂಚೆ ಈಗಲೂ ಚರ್ಚೆಗೆ ಬಂದಿದೆ, ಚುನಾವಣೆ ಆದ್ಮೇಲೂ ಚರ್ಚೆಗೆ ಬರುತ್ತೆ. ಮತ್ತೆ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ಆ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ನಮಗೆ ಒಂದು ನೈತಿಕ ಬೆಂಬಲ ಬರುತ್ತೆ. ನಮ್ಮ ಸರ್ಕಾರಕ್ಕೆ ಒಂದು ನೈತಿಕ ಬೆಂಬಲ ಬೇಕು. ಹೌದು, ಜನರ ಬೆಂಬಲ ನಮಗಿದೆ, ನಾವು ಮಾಡ್ತಾ ಇರೋ ಒಳ್ಳೆ ಕೆಲಸಕ್ಕೆ ಜನರ ಬೆಂಬಲ ನಮಗಿದೆ ಅನ್ನೋದು ಗೊತ್ತಾಗಬೇಕು. ಅದನ್ನ ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ, ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸೋದ್ರ ಮೂಲಕ ನೀವು ಸಿದ್ದರಾಮಯ್ಯ ಅವ್ರ ಕೈನ ಮತ್ತೆ ಬಲಪಡಿಸಬೇಕು. ಆಗ ನಮಗೆ ನೈತಿಕ ಬಲ ಬರುತ್ತೆ. ಮತ್ತೆ ಸಿದ್ದರಾಮಯ್ಯ ಅವರು ಶಕ್ತಿ ಹೆಚ್ಚಿ ಮುಂದಿನ 5 ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದೆ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ.